ಬೆಂಗಳೂರಲ್ಲಿ ಉದ್ಯಮಿ ಅಡ್ಡಗಟ್ಟಿ ಸುಮಾರು 1.5 ಕೋಟಿ ದರೋಡೆ ಮಾಡಲಾಗಿದೆ. ಮಾದನಾಯಕನಹಳ್ಳಿಯ ಕುದುರುಗೆರೆ ಬಳಿಯಲ್ಲಿ ದರೋಡೆ ಆಗಿರೋದು. ಮಾದನಾಯಕನಹಳ್ಳಿ ಪೊಲೀಸರಿಂದ ಈ ಪ್ರಕರಣದಲ್ಲಿ 5ರನ್ನ ಬಂಧಿಸಲಾಗಿದೆ. ಕಾರಲ್ಲಿ 1.05 ಕೋಟಿಯನ್ನ ಉದ್ಯಮಿ ಪರ್ವೇಸ್ ತಗೊಂಡು ಹೋಗ್ತಿದ್ರು. ಈ ವೇಳೆ ಕಾರ್ ಚಾಲಕನಿಂದ ದರೋಡೆಕೋರರಿಗೆ ಮಾಹಿತಿ ಹೋಗಿದೆಯಂತೆ. ದರೋಡೆಗೆ ಕಾರ್ ಚಾಲಕನೇ ಸ್ಕೆಚ್ ಹಾಕಿದ್ನ. ಪೊಲೀಸರ ತನಿಖೆ ವೇಳೆ ಚಾಲಕನ ಸ್ಕೆಚ್ ಬಯಲಿಗೆ ಬಂದಿದೆ. ಚಾಲಕ ಚೇತನ್ ಸೇರಿದಂತೆ ಈ ಪ್ರಕರಣದಲ್ಲಿ 5ರನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಒಟ್ಟು 85 ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಸೂರ್ಯ, ಸೋಮಶೇಖರ್ ಹಾಗೇನೆ ಕಾರ್ ಚಾಲಕ ಚೇತನ್ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ. ಇನ್ನುಳಿದ ಆರೋಪಿಗಳಿಗೋಸ್ಕರ ಶೋಧ ಕಾರ್ಯವನ್ನ ಮುಂದುವರೆಸಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕಾರಲ್ಲಿ 1.5 ಕೋಟಿ ತಗೊಂಡು ಹೋಗ್ತಿದ್ದಾರೆ ಈ ಉದ್ಯಮಿ ಪರ್ವೇಜ್ ಅಂತ ಹೇಳಿ ಕಾರ್ ಚಾಲಕನೇ ಆರೋಪಿಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಈ ಕಾರ್ ಚಾಲಕ ಚೇತನ್ನೇ ಇದು ಪ್ಲಾನ್ ಅನ್ನ ಹಾಕಿರೋದು, ಸ್ಕೆಚ್ ಅನ್ನ ಹಾಕಿರೋದು. ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವಂತ ನಿಟ್ಟಿನಲ್ಲಿ ಆತ ಒಬ್ಬನೇ ದರೋಡೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ತನ್ನ ಸ್ನೇಹಿತರಿಗೆ ಹೇಳಿದಾನೆ ಅಂತ ಕಾಣಿಸುತ್ತೆ. ಎಷ್ಟೊತ್ತಿಗೆ ಹೊರಡುತ್ತೆ ಕಾರ್, ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಬಂದು ಈ ಹಣವನ್ನ ದರೋಡೆ ಮಾಡಬೇಕು, ಇದೆಲ್ಲ ಮಾಹಿತಿಯನ್ನ ಆತನೇ ಕೊಟ್ಟಿದ್ದಾನೆ. ಆ ಪ್ಲಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಏನೋ ಮಾಡಕ್ ಹೋಗಿದ್ದಾರೆ. ಆದ್ರೆ ಈಗ ಪೊಲೀಸರ ಹತ್ರ ತಗಲಾಕೊಂಡಿದ್ದಾರೆ. 1.5 ಕೋಟಿ ಇವರು ರಾಬ್ರಿಯನ್ನ ಮಾಡಿದ್ದು, ಲಪ್ಟಾಯಿಸಿದ್ದು. ಅದರಲ್ಲೀಗ 85 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದರಲ್ಲಿ ಕಾರ್ ಚಾಲಕ ಚೇತನ್ ಸೇರಿದಂಗೆ ಆತನಿಗೆ ಸಹಕಾರ ಕೊಟ್ಟಂತ ಒಟ್ಟು 5 ಜನ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿ. ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಈ ಪರ್ವೇಜ್ ಕಾರಲ್ಲಿ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಂತೆ, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಮತ್ತೆ ಚೇತನ್ ಪ್ಲಾನ್ ಏನಾಗಿತ್ತು, ಹೆಂಗ್ ಸಿಕ್ಕಾಕೊಂಡಿದ್ರು ಆರೋಪಿಗಳು? ಶರ್ಮಿತಾ, ಏನಿದು ಇದೇ ತಿಂಗಳ 14ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಏನು ಉದ್ಯಮಿ ಪರ್ವೇಜ್ ಎಂಬುವರು ತಮ್ಮ ಸಂಸ್ಥೆಗೆ ಸೇರಿದ ಹಣವನ್ನ ಕಾರಿನಲ್ಲಿ ಅದನ್ನ ನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾರು ಚಾಲಕ ಏನಿದ್ರೆ ಆತ ತನಗೆ ಪರಿಚಯ ಇರುವಂತಹ ಕೆಲವು ರೌಡಿ ಶೀಟರ್ಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿ ಅವರ ಮುಖಾಂತರವಾಗಿ ಈ ಒಂದು ಹಣವನ್ನ ದರೋಡೆ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನು ಕೂಡ ರೂಪಿಸಿರ್ತಾನೆ. ಮಾದನಾಯಕನಹಳ್ಳಿಯ ಒಂದು ಕುದುರೆಗೆರೆ ಬಳಿ ಹೋಗ್ಬೇಕಾದ್ರೆ ಏನು ರೌಡಿ ಶೀಟರ್ಗಳ ಒಂದು ಗ್ಯಾಂಗ್ ಬಂದು ಈ ಒಂದು ಕಾರನ್ನ ಅಡ್ಡಗಟ್ಟುತ್ತೆ. ನಂತರ ಒಂದು ಪಿಸ್ತೂಲ್ ಅನ್ನ ತೋರಿಸಿ ಅವರಿಗೆ ಒಂದು ಬೆದರಿಕೆ ಹಾಕಿ ಈ ಒಂದು ಹಣವನ್ನು ಕೂಡ ದರೋಡೆ ಮಾಡಿರೋದು. ಸುಮಾರು 1.5 ಲಕ್ಷ ರೂಪಾಯಿ ಹಣವನ್ನ ಉದ್ಯಮಿ ಬಳಿಯಿಂದ ಕಸಿದುಕೊಂಡು ಅವರು ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ನಂತರ ಈ ಬಗ್ಗೆ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಪೊಲೀಸರು ಕೂಡ ತನಿಖೆಯನ್ನ ಮಾಡಿದಾಗ ಅಲ್ಲಿ ಪ್ರಾಥಮಿಕವಾಗಿ ಚಾಲಕನ ಮೇಲೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ. ಕೂಡಲೇ ಆತನ ಒಂದು ಮೊಬೈಲ್ ಫೋನ್ ಮತ್ತೆ ಆತನ ಕಾಲ್ ಹಿಸ್ಟ್ರಿಯನ್ನ ಒಂದು ಪರಿಶೀಲನೆ ಮಾಡಿದಾಗ ಆತ ಕೆಲವು ರೌಡಿ ಶೀಟರ್ ಜೊತೆ ಒಂದು ಸಂಪರ್ಕ ಹೊಂದಿರೋದು ಕೂಡ ಗೊತ್ತಾಗಿತ್ತು. ನಂತರ ಏನು ಚಾಲಕ ಚೇತನ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆತ ಸೋಮಶೇಖರ್ ಮತ್ತೆ ಮತ್ತೊಬ್ಬ ಸೂರ್ಯ ಎಂಬ ಇಬ್ಬರು ರೌಡಿ ಹಿನ್ನೆಲೆಯಿರುವಂತಹ ಒಂದು ಇಬ್ರು ಆರೋಪಿಗಳ ಒಂದು ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾನೆ. ನಂತರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಈ ಒಂದು ಹಣ ಮತ್ತೆ ಇನ್ನು ಕೆಲವರು ಇನ್ವಾಲ್ವ್ಮೆಂಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಏನು ಚಾಲಕ ಕೊಟ್ಟಂತ ಕುಮ್ಮಕ್ಕಿನಿಂದಾಗಿ ಈ ಒಂದು ದರೋಡೆ ಕೂಡ ಆಗಿತ್ತು ಅಂತ ಈಗ ತನಿಖೆಯಿಂದ ಗೊತ್ತಾಗಿರೋದು. ಸದ್ಯ ಈಗ ಸೂರ್ಯ ಮತ್ತೆ ಸೋಮಶೇಖರ್ ಹಾಗೂ ಚೇತನ್ ಸೇರಿದಂತೆ 5 ಆರೋಪಿಗಳನ್ನ ಈಗ ಮಾದನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿ ಸುಮಾರು 85 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸಿನಿಮೆಯ ರೀತಿಯಲ್ಲಿ ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಲಾಗಿದೆ. ಬೆಂಗಳೂರಿನ ಬೈಕಂಪಾಡಿ ಬಳಿಯಲ್ಲಿ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು. ಕೇರಳ ಮೂಲದ ವಿಕಾಸ್ ಅನ್ನೋರ ಕಾರ್ ಅನ್ನ ದರೋಡೆ ಮಾಡಲಾಗಿದೆ. ಪಯ್ಯನ್ನೂರಿನ ವಿಕಾಸ್ ಅನ್ನೋರ ಕಾರ್ ಮತ್ತೆ ಚಿನ್ನವನ್ನ ದರೋಡೆ ಮಾಡಲಾಗಿದೆ. ಸಾಂಗ್ಲಿಯಿಂದ ರಿಟರ್ನ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ದರೋಡೆಕೋರರು ಇವರನ್ನ ಅಡ್ಡಗಟ್ಟಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ಇದೆ. ಬೈಕಂಪಾಡಿ ಬಳಿಯಲ್ಲಿ ವಿಕಾಸ್ ಅಪಹರಿಸಲಾಗಿತ್ತು. ಬಳಿಕ ಕೂಳೂರು ಬಳಿಯಲ್ಲಿ ವಿಕಾಸ್ ಪತ್ನಿ ಪುತ್ರನಿಗೆ ಬೆದರಿಕೆಯನ್ನ ಹಾಕಿದ್ದಾರಂತೆ. ಸಿನಿಮಾ ಸ್ಟೈಲ್ನಲ್ಲೇ ಕಾರನ್ನ ತಡೆದು ಚಿನ್ನ ನಗದುವನ್ನ ಪಡೆದು ಎಸ್ಕೇಪ್ ಆಗಿದ್ದಾರೆ. ಅಂದಾಜು 20 ಲಕ್ಷ ಮೌಲ್ಯದ ಚಿನ್ನ ನಗದಿನ ಜೊತೆಗೆ ದರೋಡೆಕೋರರು ಪರಾರಿಯಾಗಿದ್ದಾರೆ. ಸಿಸಿಟಿವಿಯನ್ನು ಆಧರಿಸಿ ಪಣಂಬೂರು ಠಾಣೆ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಥೇಟ್ ಸಿನಿಮಾ ಸ್ಟೈಲಲ್ಲೇ ಇಲ್ಲಿ ಕಾರನ್ನ ಅಡ್ಡ ಹಾಕಿದ್ದಾರೆ. ದರೋಡೆಕೋರರು ಬೆದರಿಸಿದ್ದಾರೆ. ಅವ್ರ ಹತ್ರ ಇದ್ದಂತ ನಗದು ಹಾಗೆಯೇ ಚಿನ್ನವನ್ನ ದೋಚ್ಕೊಂಡು ಹೋಗಿದ್ದಾರೆ. ಬೈಕಂಪಾಡಿ ಬಳಿಯಲ್ಲಿ ವಿಕಾಸನ ಅಪಹರಣ ಕೂಡ ಆಗಿದೆ. ಬಳಿಕ ಕೂಳೂರು ಬಳಿಯಲ್ಲಿ ವಿಕಾಸ್ ಪತ್ನಿ ಮತ್ತೆ ಪುತ್ರನಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ದರೋಡೆಕೋರರು ಅಂತ ಗೊತ್ತಾಗಿದೆ. ಕಾರನ್ನ ತಡೆದು ಸಿನಿಮಾ ಸ್ಟೈಲಲ್ಲೇ ಚಿನ್ನ ನಗದು ಪಡೆದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಈಗ ದೂರು ದಾಖಲಾಗಿದೆ. ಸದ್ಯಕ್ಕೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಯಾವಾಗ ಆಗಿದ್ದು ಈ ರೀತಿ ಕೃತ್ಯ, ಮತ್ತೆ ದರೋಡೆಕೋರರು ಎಲ್ಲಿನವರು ಅಂತ ಮಾಹಿತಿ ಸಿಕ್ಕಿದೆ, ಮತ್ತೆ ಎಕ್ಸಾಕ್ಟ್ ಆಗಿ ದರೋಡೆ ಮಾಡಕ್ ಬಂದಿದ್ದ ದಿವಸ ಏನಾಗಿತ್ತು? 3 ಗಂಟೆ ವೇಳೆಗೆ ನಡೆದಿರುವಂತದ್ದು. ಕೇರಳದ ಪಯ್ಯನೂರು ನಿವಾಸಿ ವಿಕಾಸ್ ಅವರು
ಚಿನ್ನದ ವ್ಯಾಪಾರಿ. ಇವರು ತಮ್ಮ ಪುಟ್ಟ ಮಗು ಮತ್ತೆ ಹೆಂಡತಿ ಜೊತೆ ಉಡುಪಿ ಭಾಗದಿಂದ ಸ್ವಿಫ್ಟ್ ಕಾರ್ನಲ್ಲಿ ಮಂಗಳೂರು ಕಡೆಗೆ ಬರ್ತಾ ಇರೋ ಸಂದರ್ಭದಲ್ಲಿ ಬೈಕಂಪಾಡಿ ಬಳಿ ಅವರನ್ನ ಒಂದು ತಂಡ ಅಡ್ಡಗಟ್ಟಿತ್ತು. ಇನೋವಾ ಕಾರ್ನಲ್ಲಿ ಬಂದಂತಹ ತಂಡ ಅದು ಸಿನಿಮೀಯ ರೀತಿಯಲ್ಲಿ ಆ ಕಾರನ್ನ ಅಡ್ಡಗಟ್ಟಿತ್ತು. ಹಾಗಾಗಿ ಅಲ್ಲಿದ್ದಂಥ ದರೋಡೆಕೋರು ನೇರವಾಗಿ ಆ ಸ್ವಿಫ್ಟ್ ಕಾರ್ನಲ್ಲಿದ್ದಂತಹ ವಿಕಾಸ್ ಅವರನ್ನ ಕಾರಿಂದ ಹೊರಗಿಳಿದಿದ್ದಾರೆ ಮತ್ತು ಅವರು ಆ ಕಾರನ್ನ ಚಲಾಯಿಸಿಕೊಂಡು ಹೋಗಿದ್ದಾರೆ. ಆ ಕಾರ್ ಒಳಗಿದ್ದಂತಹ ವಿಕಾಸ್ ಅವರ ಪತ್ನಿ ಮತ್ತು ಮಗುವನ್ನ ಕೂಳೂರು ಬ್ರಿಡ್ಜ್ನಲ್ಲಿ ಬಿಟ್ಟು ಮತ್ತೆ ಅವರು ಪರಾರಿಯಾಗಿರುವಂತದ್ದು. ಸದ್ಯ ಪೊಲೀಸರು ಸುಮಾರು 7 ಟೀಮ್ಗಳಾಗಿ ಈಗ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಎಸಿಪಿ ನೇತೃತ್ವದಲ್ಲಿ ಈಗ ತನಿಖೆಗಳು ಕೂಡ ಆಗ್ತಾ ಇರುವಂತದ್ದು. 2 ಇನೋವಾ ಮತ್ತು ಒಂದು ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ತಂಡದಿಂದ ಕೃತ್ಯ ಆಗಿದೆ ಅಂತ ಈಗ ಮಾಹಿತಿಗಳು ಕೂಡ ಬರ್ತಾ ಇದೆ. ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದಿನೊಂದಿಗೆ ದರೋಡೆಕೋರರು ಪರಾರಿಯಾಗಿದ್ದರೆಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮದುವೆ ಸಮಾರಂಭ ಇತ್ತು. ಆ ಮದುವೆಯನ್ನ ಮುಗಿಸಿ ಅವರು ಮತ್ತೆ ಕೇರಳದ ಪಯ್ಯನ್ನೂರು ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಘಟನೆ ಆಗಿದೆ. ಪೊಲೀಸರು ಪ್ರಾಥಮಿಕವಾಗಿ ವಿಕಾಸ್ ಅವರಿಂದ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ನಿಮ್ಮನ್ನ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರ, ಸಾಂಗ್ಲಿಯಲ್ಲಿ ಯಾರಾದ್ರೂ ಪರಿಚಿತವರು ಸಿಕ್ರಾ, ಮತ್ತೆ ಬೇರೆ ಸಾಂಗ್ಲಿಯಿಂದ ಈ ಮಂಗಳೂರು ಕಡೆಗೆ ಬರುವಾಗ ಬೇರೆ ಭಾಗಗಳಿಗೆ ಹೋಗಿದ್ರೆ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಪೊಲೀಸರು ಕೊಟ್ಟಿರುವಂತಹ ಪ್ರಾಥಮಿಕ ಮೂಲಗಳ ಮಾಹಿತಿ ಪ್ರಕಾರವಾಗಿ ಯಾರು ಇವರ ಹಿನ್ನೆಲೆ ತಿಳಿದಂಥವರೇ ಮಾಡಿದಂತ ಕೃತ್ಯ ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಪೊಲೀಸರು ಹೈವೇಯ ಸಿಸಿ ಕ್ಯಾಮೆರಾಗಳನ್ನ ಈಗ ಪರಿಶೀಲನೆ ಮಾಡಿದ್ದಾರೆ. ಇನೋವಾ ಕಾರ್ಗಳ ಚಲನೆ ಯಾವ ಭಾಗಕ್ಕಾಗಿದೆ, ಕೇರಳ ಭಾಗಕ್ಕೆ ಹೋಗಿದ್ಯಾ ಎಂಬೆಲ್ಲ ಮಾಹಿತಿಗಳನ್ನ ಸದ್ಯಕ್ಕೆ ಪಡ್ಕೊಳ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್.